ಜೇವರ್ಗಿ ಪಟ್ಟಣದಲ್ಲಿನ ಪುರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅವರ ಅಧಿಕಾರದಲ್ಲಿನ ಅಧಿಕಾರಿಗಳನ್ನು ಇನ್ನಿತರರನ್ನ ಬಳಸಿಕೊಂಡು ಪೊಲೀಸ್ ಬಲ ಉಪಯೋಗಿಸಿ ಜೇವರ್ಗಿ ಪಟ್ಟಣಕ್ಕೆ ಬಿಜೆಪಿ ಸದಸ್ಯರನ್ನ ಅಪಹರಣ ಮಾಡಿ ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಬಿಜೆಪಿ ಸೋಲಲು ಕಾರಣರಾಗಿದ್ದಾರೆ. ಜೆಡಿಎಸ್ ಪಕ್ಷದವರನ್ನು ಒಳ ಒಪ್ಪಂದ ಮಾಡಿಕೊಂಡು ಚುನಾವಣಾ ಸಂದರ್ಭದಲ್ಲಿ ಕುತಂತ್ರ ನಡೆಸಿದ್ದಾರೆ. ಇದರ ಕುರಿತು ಜಿಲ್ಲಾ ಪೊಲೀಸ್ ಅಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಜಿಲ್ಲಾಧಿಕಾರಿಗೆ ಮನವಿ ಮಾಡಿ 9 ಜನ ಸದಸ್ಯರ ಸದಸ್ಯತ್ವ ರದ್ದು ಮಾಡಲು ಒತ್ತಾಯಿಸಿದ್ದೇವೆ ಎಂದು ಶಿವರಾಜ್ ಪಾಟೀಲ್ ರದ್ದೇವಡಿಗೆ ತಿಳಿಸಿದ್ದಾರೆ. ಇಂದು ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಲ್ಲಿನ ಕಾಂಗ್ರೆಸ್ ನಾಯಕರು ಒತ್ತಡ ಹೇರಿದ್ದಾರೆ. ನಮ್ಮ ಹೋರಾಟಕ್ಕೆ ಸಂವಿಧಾನದ ಮೂಲಕ ನ್ಯಾಯ ಸಿಕ್ಕಿದೆ. ಇಲ್ಲಿನ ಕಾಂಗ್ರೆಸ್ ನಾಯಕರು ಏನೇ ಕುತಂತ್ರ ಮಾಡಿದ್ರು ನಾವು ಕಾನೂನಿನ ಹೋರಾಟದಿಂದ ಜಯ ಸಾಧಿಸಿದ್ದೇವೆ. ಒಂದು ವೇಳೆ ನೀವು ಇದೇ ರೀತಿ ಮುಂದುವರಿಸಿದರೆ ನಾವು ಭಾರತೀಯ ಜನತಾ ಪಕ್ಷದವರು ಸಶಕ್ತರಿದ್ದೇವೆ. ಇದರ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಸಹಕಾರ ನೀಡಿದ್ದಾರೆ. ಜೇವರ್ಗಿ ತಾಲೂಕಿನ ಜೆಡಿಎಸ್ ಮಾಜಿ MLA ಹಾಗೂ ಇಲ್ಲಿನ ಸಚಿವರು ಸೇರಿ ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಲು ಕುತಂತ್ರ ಮಾಡಿದರು. ಜೆಡಿಎಸ್ ನಾಯಕ ದೊಡ್ಡಪ್ಪಗೌಡ ಪಾಟೀಲ್ ಸ್ಪರ್ಧಿಸಿದವರಿಗೆ ಇಲ್ಲ ಸಲ್ಲದ ಆಮಿಷ ಒಡ್ಡಿ ಹಲವು ತಪ್ಪು ಮಾಹಿತಿ ನೀಡಿ ಅವರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡಿದರು. ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಜೊತೆ ಒಪ್ಪಂದ ಮಾಡಿದರು. ನಾವು ಹೆಚ್ಚಿನ ಮತ ಪಡೆಯುವ ಮೂಲಕ ಅವರಿಗೆ ಪೈಪೋಟಿ ನೀಡುವ ಕೆಲಸ ಮಾಡಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಸಂಸದ ಉಮೇಶ್ ಜಾಧವ್ ಅವರು ಕೂಡ ಮಾತನಾಡಿದರು. ಬ್ಯೂರೋ ರಿಪೋರ್ಟ್ RJ ಡಿ ಕನ್ನಡ ನ್ಯೂಸ್ ಕಲಬುರಗಿ. ಪ್ರಜಾಪ್ರಭುತ್ವವೇ ತಲೆ ತಗ್ಗಿಸುವಂಥ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ತಮ್ಮ ಸರ್ಕಾರದ ಒಂದು ಅಧಿಕಾರಿಗಳನ್ನು ಬಳಸಿಕೊಂಡು, ಜಿಲ್ಲಾಡಳಿತವನ್ನು ಬಳಸಿಕೊಂಡು, ಪೊಲೀಸ್ ಅಧಿಕಾರಿಗಳನ್ನು ಬಳಸಿಕೊಂಡು ಜೇವರ್ಗಿ ಪುರಸಭೆ ಚುನಾವಣೆಯಲ್ಲಿ ಇಡೀ ಪೊಲೀಸ್ ಬಲವನ್ನು ಉಪಯೋಗ ಮಾಡಿಕೊಂಡು ಇವತ್ತು ಅಡಿಷನಲ್ SP ಆದಂಥ ಮೇಘಣ್ಣ ಅವರ ಒಂದು ನೇತೃತ್ವದಲ್ಲಿ ಜೇವರ್ಗಿ ಪಟ್ಟಣಕ್ಕೆ ಇಡೀ ಪೊಲೀಸ್ ತಂಡದಿಂದ ಆಗಮಿಸಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಬೆಂಬಲಿಸುವಂಥ ಸದಸ್ಯರು ಅಪಹರಣವನ್ನು ಮಾಡಿ ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನವೇ ಉಲ್ಲಂಘನೆ ಮಾಡುವ ಮುಖಾಂತರ ಪ್ರಜಾಪ್ರಭುತ್ವವನ್ನು ಕಗ್ಗಲು ಮಾಡುವಂಥ ಕೆಲಸ ಈ ಸರ್ಕಾರದಲ್ಲಿ ನಡೆಯಿತು. 2 ಪುರಸಭೆ ಸದಸ್ಯರನ್ನು ಅಪಹರಣ ಮಾಡುವ ಮುಖಾಂತರ ಅವತ್ತು ನಮ್ಮ ಪಕ್ಷದ ಅಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಪಕ್ಷ ಸೋಲಿಕ್ಕೆ ನಡೆದಂಥ ಘಟನೆ ತಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ಲಿರುವಂಥ JDS ಪಕ್ಷದ ನಾಯಕರಿಗೆಯನ್ನು ಒಳ ಒಪ್ಪಂದ ಮಾಡಿಕೊಂಡು ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ಅಪಹರಿಸುವ ಮೂಲಕ ಇವತ್ತು ನಮಗೆ ಸುಳ್ಳಾಗುವಂಥ ಕೆಲಸ ಮಾಡಿತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ಕುತಂತ್ರಗಳು ನಡೆದು ಕೆಲವು ಜನ ನಮ್ಮ ಪಕ್ಷದ ಸದಸ್ಯರೇ ಇವತ್ತು ಅಡ್ಡ ಮತದಾನ ಮಾಡುವ ಮುಖಾಂತರ ಪಕ್ಷಕ್ಕೆ ದ್ರೋಹ ಮಾಡುವಂಥ ಕೆಲಸ ಆ ಸಂದರ್ಭದಲ್ಲಿ ನಡೆದಿತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಇಬ್ಬರು ಅಧ್ಯಕ್ಷರು, ನಮ್ಮ ಇಬ್ಬರು ಜಿಲ್ಲಾಧ್ಯಕ್ಷರು ಚಂದ್ರ ಪಾಟೀಲ್ ಅವರು ಮತ್ತು ಅಶೋಕ್ ಗೋಗಿ ಅವರ ನೇತೃತ್ವದಲ್ಲಿ ನಮ್ಮ ಮಾಜಿ ಸಂಸದರ ಜೊತೆಗೂಡಿ ನಮ್ಮೆಲ್ಲ ಶಾಸಕರು, ನಮ್ಮ ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಸೇರಿಕೊಂಡು ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಎದುರುಗಡೆ ಇವತ್ತು ಪ್ರತಿಭಟನೆ ಕೂಡ ಮಾಡಿದ್ದೀವಿ. ತಾವೆಲ್ಲರೂ ಕೂಡ ಸಂದರ್ಭದಲ್ಲಿ ಇದ್ದೀವಿ. ಅದರ ನಂತರ ನಾವೆಲ್ಲರೂ ಸೇರಿಕೊಂಡು ಜಿಲ್ಲಾಧಿಕಾರಿಗಳೇ ಒಂದು ಮನೆಯನ್ನು ಕೊಟ್ಟಿದ್ದೀವಿ. ಪಕ್ಷ ವಿರೋಧಿ ನಿಲ್ಲುವಂತಾಗಿರುವಂಥ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರುವಂಥ, ಪಕ್ಷ ಕೊಟ್ಟಂಥ ವಿಪ್ಪನ್ನು ಉಲ್ಲಂಘನೆ ಮಾಡಿ JDS ಪಕ್ಷದ ಪರವಾಗಿ ಮತ್ತೊಂದು ಸದಸ್ಯರು 9 ಜನ ಸದಸ್ಯರ ವಿರುದ್ಧ ನಾವು ದೂರನ್ನು ಸಲ್ಲಿಸಿದ್ವಿ. ಆ ದೂರನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಕೂಡ ಆ ಒಂದು ಸದಸ್ಯತ್ವ ರದ್ದು ಮಾಡಬೇಕಂತ ಕೋರಿದ್ದೀವಿ.
ಅದರಲ್ಲಿಯೂ ಕೂಡ ನಿರಂತರವಾಗಿ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಅದನ್ನು ತಡೆಯುವಂಥ ಕೆಲಸ. ಯಾಕಂದರೆ ಈ ಒಂದು ಕಂಪ್ಲೇಂಟ್ ಏನಪ್ಪ ಅಂದರೆ ಕಾನೂನು ಪ್ರಕಾರ 2 ತಿಂಗಳಲ್ಲಿ ಸೆಟ್ಲ್ ಆಗ್ಬೋದು, ಪರನೇ ಆಗಲಿ ಅಥವಾ ವಿರುದ್ಧ ಆಗಲಿ ನಿರ್ಣಯ ಹೊರಗೋಗಾಗಿತ್ತು. 2 ತಿಂಗಳಲ್ಲಿ ಹೊರಗೋಗಾಗಿತ್ತು. ಆದರೆ ಇಲ್ಲಿರುವಂಥ ಕಾಂಗ್ರೆಸ್ ಪಕ್ಷದ ನಾಯಕರು ಒತ್ತಡವನ್ನು ತರೋದ್ರ ಮುಖಾಂತರ ಅದು ಆಗದಂತೆ ಸುಮಾರು ದಿನಗಳ ತಡೆದ ನಂತರ ನಾವು ನಿರಂತರವಾಗಿ ಹೋರಾಟಗಳು, ಅವರ ಹತ್ರ ಭೇಟಿಯಾಗುವುದು, ಅದರ ಬಗ್ಗೆ ಕಾನೂನು ರೀತಿಯಾದಂಥ ಹೋರಾಟ ತೆಗೆದುಕೊಂಡಾಗ ಇವತ್ತು ನಾವು ಮಾಡಿದಂಥ ಒಂದು ಹೋರಾಟಕ್ಕೆ ಇವತ್ತು ನ್ಯಾಯ ಸಿಕ್ಕಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಯಾರೂ ಕೂಡ ತಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಆ 9 ಜನ ಏನು ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ರು, ಏನು JDS ಮತ್ತು ಕಾಂಗ್ರೆಸ್ ಸೇರಿಕೊಂಡು ಕುತಂತ್ರ ಮಾಡಿತ್ತು, ಅದೆಲ್ಲಕ್ಕೂ ಕೂಡ ಇವತ್ತು ಆ ಸಂವಿಧಾನದ ಮೂಲಕ ನಮಗೆ ನ್ಯಾಯ ದೊರಕುವಂಥ ಕೆಲಸ ಆಗಿದೆ. ಇವತ್ತು 9 ಸದಸ್ಯರ ಸದಸ್ಯತ್ವ ರದ್ದಾಗಿದೆ. ಮುಂದೆ ಸುಮಾರು 6 ವರ್ಷಗಳ ಕಾಲ ನಿಯಮ 3(1)(b) ಮತ್ತು 4ರ ಅಡಿಯಲ್ಲಿ ಸುಮಾರು 6 ವರ್ಷಗಳ ಕಾಲ ಅವರು ಚುನಾವಣೆಗೆ ಸ್ಪರ್ಧೆ ಮಾಡುವಂತಿಲ್ಲ ಇದೆ. ಅದಕ್ಕೆ ನಾವು ಕೂಡ ನಿಮ್ಮ ಜೊತೆ ಸಮ್ಮತಿ ಇದೆ. ನಮ್ಮ ಗುಲ್ಬರ್ಗ ಕಲಬುರಗಿಯ ಜನರ ಕಬ್ಬು ಬೆಳೆಗಾರರಿಗೆ ಭಾಳ ದೊಡ್ಡ ಅನ್ಯಾಯ ಆಗ್ಯದ. ಬಾಗಲಕೋಟದವ್ರಿಗೆ ಒಂದು ನ್ಯಾಯ, ನಮಗೊಂದು ನ್ಯಾಯ. ನಮ್ಮ ಕಲಬುರಗಿ ರೈತರ ಬಗ್ಗೆ ಕಾಳಜಿ ಇಲ್ಲ, ಕಲಬುರಗಿ ಜನರಿಗೆ ಅನುಕೂಲ ಆಗಬಾರ್ದು ಅಂತೇಳಿ ಅದ್ರ ಉದ್ದೇಶ. ನೀವು ಹೇಳಿದ ಪ್ರಕಾರ 3,150 ಕೊಡ್ತೀನಿ ಅಂದರು. ಉಸ್ತುವಾರಿ ಸಚಿವ ಮತ್ತು DC ಅವರು ಹೇಳಿದಾರೆ ಅಂದರೆ ಇದು ಭಾಳ ಘೋರ ಅನ್ಯಾಯ. ಇವತ್ತು ಬಾಗಲಕೋಟ್ ಉಸ್ತುವಾರಿ ಸಚಿವರು ಬಾಗಲಕೋಟ್ನಲ್ಲಿ ಕರೆಸಿ ಅಲ್ಲಿನ ಕಬ್ಬು ಬೆಳೆಗಾರರಿಗೆ 3,300 ಫಿಕ್ಸ್ ಮಾಡ್ತಾರೆ. ಫಿಸಿಕಲಿ ಮೀಟಿಂಗ್ ಮಾಡಿ, ಫಿಸಿಕಲಿ ಕರೆಸಿ ಕನ್ವಿನ್ಸ್ ಮಾಡಿ ಫಿಕ್ಸ್ ಮಾಡ್ತಾರೆ. ನಮ್ಮ ಉಸ್ತುವಾರಿ ಸಚಿವರು ಎಲ್ಲೋ ಹೊರ ದೇಶದಿಂದ ಕೂತು ಎಲ್ಲೋ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಮಾಡಿ ಇವ್ರಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಾರೆ. ಇಲ್ಲಿ ರಿಕವರಿ ಇಳುವರಿ ಅಂತ ಹೇಳ್ತಾರೆ. ರಿಕವರಿ ರೇಟ್ ನಮ್ಮ ಕಬ್ಬಿನ ರಿಕವರಿ ರೇಟ್ 10-15 ವರ್ಷದಿಂದ 12ಕ್ಕಿಂತ ಮೇಲಿತ್ತು. ಈಗ ಇವರು 9 ವರ್ಷಲಿಕ್ಕೆ 9.5. ಇದು ಯಾಕಂತಂದ್ರೆ ಒಂದು ರಿಕವರಿ ಕಮಿಟಿ ಇರ್ತದೆ. 5 ಮಂದಿ JD ಅಗ್ರಿಕಲ್ಚರ್ ಎಲ್ಲ 5 ಮಂದಿ 6 ಮಂದಿ ರಿಕವರಿ ಕಮಿಟಿದಾಗಿರ್ತಾರೆ. ರೆವೆನ್ಯೂ ಆಫೀಸರ್ಸ್ ರಿಕವರಿ ಕಮಿಟಿನೇ ಫಾರ್ಮೇಷನ್ ಮಾಡಿಲ್ಲ. ಆರ್ಟಿಫಿಷಿಯಲ್ ನಮ್ಮ ರಿಕವರಿ ಜಾಸ್ತಿ ಇದ್ರೂ ಕೂಡ ಕಡಿಮೆ ರಿಕವರಿ ತೋರಿಸಿ ನಮ್ಮ ರೈತರಿಗೆ ಅನ್ಯಾಯ ಮಾಡ್ಲಿಕ್ಕತ್ತಾರೆ. ಇದರ ವಿರುದ್ಧ ಈಗ ಮುಂದಿನ ಅಧಿವೇಶನದಲ್ಲಿ ವಿಷಯ ತೆಗಿತಾರೆ. ಇದ್ರ ಬಗ್ಗೆ ಚರ್ಚೆ ಆಗ್ಯದ. ಇದ್ರ ಬಗ್ಗೆ ಹೋರಾಟನೂ ಮಾಡ್ತಾರೆ. ಅದ್ರ ಬಗ್ಗೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಅದ್ರ ಏನೇನು ಅಧ್ಯಕ್ಷರು ಈಗ ಇದು ಒಂದು ದೊಡ್ಡ ಅನ್ಯಾಯ ಆಗ್ಯದ. ನಮ್ಮ ಉಸ್ತುವಾರಿ ಸಚಿವರು ಇವತ್ತು ಅವ್ರ ಜನ್ಮ ದಿವಸ ಅದ, ಬರ್ತ್ಡೇ ಅದ. ಅವ್ರಿಗೆ ನಾವು ವಿನಂತಿ ಮಾಡ್ತೀವಿ, ನಿಮ್ಮ ಬರ್ತ್ಡೇಗೆ ನಮ್ಮ ರೈತರಿಗೆ ಕಬ್ಬು ಬೆಳೆಗಾರರಿಗೆ ಗಿಫ್ಟ್ ಕೊಡ್ರಿ. 3,300 ರೇಟ್ ಫಿಕ್ಸ್ ಮಾಡೋಂಥದ್ದು ಕೊಡ್ರಿ. ನಿಮಗೆ ನಾವು ನಮ್ಮ ಕಡೆಯಿಂದ ನಿಮಗೆ ನಾವು ಶುಭಾಶಯ ಹೇಳ್ತೀವಿ. 3,300 ಕಬ್ಬಿನ ರೇಟ್ ಫಿಕ್ಸ್ ಮಾಡಿಸ್ಕೊಡ್ರಿ. ಇವತ್ತು ನಮ್ಮ ರೈತರಿಗೆ ಭಾಳಷ್ಟು ಅನ್ಯಾಯ ಆಗ್ಯದ. ಒಂದು ಎರಡನೇದು, ನಾವು ಭಾಳ ಸಲ ಹೇಳಿಕತ್ತೀವಿ, ಪ್ರತಿ ಸಲ ಹೇಳಿಕತ್ತೀವಿ. ನೀವು ಕೆಲವು ಮಾಧ್ಯಮದವರು ನಮ್ಮ ಕಲಬುರಗಿ ಏರ್ಪೋರ್ಟ್ ಏನಾಗ್ಯದ ಅಂದ್ರೆ ಪೂರಾ ಜಂಗಲ್ ಆಗಿಬಿಟ್ಟವು.